ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಯ್ಯ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ನಾನಿವತ್ತು ಗುಡ್ಡಾಪುರದ ದಾನಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮೊದಲಿಗೆ ದಾನಮ್ಮ ದೇವಿಯವರ ಜನ್ಮಸ್ಥಳವಾಗಿರುವಂತಹ ಉಮರಾನಿಗೆ ಹೋಗೋಣ, ಬನ್ನಿರಿ. ಉಮರಾನಿ ಗ್ರಾಮವು ಗುಡ್ಡಾಪುರದಿಂದ 42 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಜತ್ದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ನಾನೀಗ ಉಮರಾನಿ ಗ್ರಾಮದಲ್ಲಿದ್ದೇನೆ. ಉಮರಾನಿಗೆ ಬರಲು ಅರೌಂಡ್ 1 ಅವರ್ ಜರ್ನಿ ಆಯಿತು. ಫಾಗ್ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಉಮರಾನಿ ಗ್ರಾಮದಲ್ಲಿ ದಾನಮ್ಮ ದೇವಿಯ ಜನ್ಮವಾಗಿರುವುದರಿಂದ ಇಲ್ಲಿಯೂ ಕೂಡ ದಾನಮ್ಮ ದೇವಿಯ ಒಂದು ದೇವಸ್ಥಾನವಿದೆ. ಸೊ ನಾನೀಗ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀನಿ. ಇದೇ ಸುಕ್ಷೇತ್ರ ಶ್ರೀ ದಾನಮ್ಮ ದೇವಿಯವರ ದೇವಸ್ಥಾನ. ಉಮರಾನಿ ಗ್ರಾಮವು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಬರುತ್ತದೆ. ನಾನು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ಉಮರಾನಿಯಲ್ಲಿರುವ ದಾನಮ್ಮ ದೇವಿ ದೇವರ ದೇವಸ್ಥಾನ. ದಾನಮ್ಮ ದೇವಿಯವರ ಮೊದಲ ಹೆಸರು ಲಿಂಗಮ್ಮ. ಲಿಂಗಮ್ಮ ಅವರ ತಂದೆ ಅನಂತರಾಯ ಮತ್ತು ತಾಯಿ ಶಿರ್ಸಮ್ಮ. ಈ ದಂಪತಿಗಳಿಗೆ ಏಕೈಕ ಪುತ್ರಿಯೇ ಲಿಂಗಮ್ಮ. ಲಿಂಗಮ್ಮ ಶಿವನ ಭಕ್ತೆಯಾಗಿರುತ್ತಾಳೆ. ಬಾಲ್ಯದಲ್ಲಿಯೇ ಸಮಾಜದಲ್ಲಿನ ಭೇದ ಭಾವ ಹಾಗೂ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುತ್ತಿರುತ್ತಾಳೆ. ಲಿಂಗಮ್ಮ ವೀರಭದ್ರ ಸ್ವಾಮಿಯ ಪರಮ ಭಕ್ತೆಯಾಗಿದ್ದಳು ಮತ್ತು ವೀರಯ್ಯನವರ ಶಿಷ್ಯೆಯಾಗಿದ್ದಳು. ನಾನೀಗ ಉಮರಾನಿಯಲ್ಲಿರುವ ದಾನಮ್ಮ ದೇವಿ ದರ್ಶನವನ್ನು ಪಡೆದುಕೊಂಡು ಉಮರಾನಿಯ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಇನ್ನೊಂದು ಹಿಸ್ಟೋರಿಕಲ್ ಪ್ಲೇಸ್ಗೆ ಬಂದಿದ್ದೇನೆ. ಅದ್ಯಾವುದಪ್ಪ ಅಂದರೆ ಪ್ರತಾಪರಾವ್ ಗುಜ್ಜರ್ ಅವರ ಸ್ಮಾರಕ. ಪ್ರತಾಪರಾವ್ ಗುಜ್ಜರ್ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ 3ನೇ ಸರಸೇನಾಧಿಪತಿಯಾಗಿದ್ದರು. ಅವರ ಸಮಾಧಿ ಇಲ್ಲಿದೆ. ಸದ್ಯಕ್ಕೆ ಗೇಟ್ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದಲೇ ಸ್ವಲ್ಪ ನೋಡೋಣ ನಾವು. ಇಲ್ಲಿದೆ ನೋಡಿ, ಇದುವೇ ಸ್ಮಾರಕ. ಇಲ್ಲಿಂದ ನಾನು ಸಂಗತೀರ್ಥ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಜರ್ನಿನ ಮತ್ತೆ ಕಂಟಿನ್ಯೂ ಮಾಡೋಣ. ನಾನೀಗ ಸಂಗತೀರ್ಥವನ್ನು ತಲುಪಿದ್ದೇನೆ. ಉಮರಾನಿಯಿಂದ ಸಂಗತೀರ್ಥ 33 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಇಲ್ಲಿ ನೋಡ್ಬೋದು, ಬಸ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ರೋಡ್ ಇದೆ ಅಂದಮೇಲೆ ಬಸ್ ಕೂಡ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಲ್ಲಿನ ಒಂದು ವ್ಯೂ ನೋಡಿ. ದೇವಸ್ಥಾನದ ಸುತ್ತಮುತ್ತ ವಿಂಡ್ ಮಿಲ್ಸ್ ಇವೆ. ಆ ಕಡೆಗೆ ಒಂದು ಕೆರೆ ಕೂಡ ಕಾಣಿಸ್ತಾ ಇದೆ. ಏನು ಬೇಕಾದರೂ ಆಗಲಿ, ನಮಗೆ ನಿದ್ದೆನೇ ಇಂಪಾರ್ಟೆಂಟ್ ಅಂತ ನಾಯಿ ಮಲ್ಕೊಂಡಿದೆ. ಈಗ 2-3 ಕಾರ್ ಬಂತು, ಹಾರ್ನ್ ಹೊಡೆದ್ವಿ, ಆದರೆ ಎದ್ದೇ ಇಲ್ಲ. ಬನ್ನಿ ದೇವಸ್ಥಾನದ ಕಡೆಗೆ ಹೋಗೋಣ. ಸಂಗತೀರ್ಥ ದಾನಮ್ಮ ದೇವಿಯವರ ಮದುವೆಯಾದಂತಹ ಸ್ಥಳವಾಗಿದೆ. ಇಲ್ಲಿ ನೋಡಿ, ದೊಡ್ಡದಾದಂತಹ ಆಲದ ಮರಗಳು ಕೂಡ ಇದೆ. ನನಗನ್ಸೋ ಹಾಗೆ ಈ ಮರಗಳಿಗೆ ಸುಮಾರು ಒಂದು 200 ವರ್ಷಗಳು ಆಗಿರಬಹುದು. ಲಿಂಗಮ್ಮಳ ಪತಿಯೇ ಸಂಗಮನಾಥ. ಸಂಗಮನಾಥನು ಶಿವಭಕ್ತವಾಗಿರುತ್ತಾನೆ. ದಾಸೋಹ, ಕಾರ್ಯನಿಷ್ಠೆ, ಅತಿಥಿ ಸತ್ಕಾರ ಮೊದಲಾದ ಸದ್ಗುಣಗಳನ್ನು ಹೊಂದಿರುತ್ತಾನೆ.
ನಾನು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಮತ್ತು ನೋಡ್ಬೋದು ದೇವಸ್ಥಾನದ ಸುತ್ತಮುತ್ತ ದೊಡ್ಡದಾದಂತಹ ಆಲದ ಮರಗಳಿವೆ. ದಾನಮ್ಮ ದೇವಿಯ ಮದುವೆ ದಿನ ಈ ಪ್ಲೇಸ್ದಲ್ಲಿ 500 ಸಾಮೂಹಿಕ ವಿವಾಹ ಕೂಡ ನಡೆದಿವೆ. ಸೊ ಹಾಗಾಗಿ ಈ ಪ್ಲೇಸ್ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸಂಗತೀರ್ಥದಲ್ಲಿ ಒಂದು ಕುಂಡವಿದೆ. ಸೊ ಈ ಕುಂಡದ ವಿಶೇಷತೆ ಏನೆಂದರೆ ವರ್ಷದ 12 ತಿಂಗಳುಗಳ ಕಾಲ ಈ ಕುಂಡದಲ್ಲಿ ನೀರಿರುತ್ತದೆ. ಕುಂಡದಲ್ಲಿ ಒಂದು ಆಮೆ ಕೂಡ ಇದೆ ಮತ್ತು ಭಕ್ತಾದಿಗಳು ಕಾಯಿನ್ಸ್ ಕೂಡ ಹಾಕಿದ್ದಾರೆ. ಇದು ಒಂದು ಚಿಕ್ಕದಾದಂತಹ ಕೆರೆ. ಹಾವಿನ ಹುತ್ತ ಕೂಡ ಇದೆ ಇಲ್ಲಿ. ಒಳಗಡೆ ಹಾವು ಕೂಡ ಇರಬಹುದು. ನಾನೀಗ ಗುಡ್ಡಾಪುರಕ್ಕೆ ಬಂದು ತಲುಪಿದ್ದೇನೆ. ಗುಡ್ಡಾಪುರಕ್ಕೆ ಬರಲು ಮಹಾರಾಷ್ಟ್ರದಿಂದ ಮತ್ತು ಕರ್ನಾಟಕದಿಂದ 2 ಕಡೆಯಿಂದ ಬಸ್ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ ಇನ್ನೊಂದು ಬಸ್ ಕೂಡ ಬಂತು. ಸೊ ಹಾಗೆ ಸಾಕಷ್ಟು ಬಸ್ ಕೂಡ ಇಲ್ಲಿ ಇವೆ. ಮತ್ತು ಇಲ್ಲಿ ನಿಲ್ಲಲು ಭೀಮಾ ಯಾತ್ರೆ ನಿವಾಸ ಅಂತ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಕಡೆಗೆ ಹೋಗೋಣ. ಗುಡ್ಡಾಪುರ ಗ್ರಾಮದ ಹಿನ್ನೆಲೆ ಏನೆಂದರೆ ಈ ಗ್ರಾಮವು ಸ್ವಲ್ಪ ಎತ್ತರದ ಪ್ರದೇಶದಲ್ಲಿದೆ. ಸುತ್ತಮುತ್ತ ಗುಡ್ಡಗಳಿವೆ. ಹಾಗಾಗಿ ಗುಡ್ಡಾಪುರ ಅಂತ ಹೆಸರು ಬಂದಿದೆ. ಇವತ್ತು ಸ್ಯಾಟರ್ಡೇ ಇದೆ. ಸೊ ಯಾರೂ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗೇನಿಲ್ಲ, ಇವತ್ತು ಕೂಡ ಭಕ್ತಾದಿಗಳು ನಂತರ ಬಂದಿದ್ದಾರೆ. ಮೊದಲು ನಾವು ಲಿಂಗಮ್ಮಳಿಗೆ ದಾನಮ್ಮ ಎಂದು ಹೆಸರು ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ. ಭಕ್ತರು ನೀಡಿರುವ ದಾನವನ್ನೆಲ್ಲ ಲಿಂಗಮ್ಮ ಏನು ಕೊಟ್ಟಿದ್ದಾರೆ ಅಂತಾನೂ ನೋಡದೆ ನಿಸ್ವಾರ್ಥ ಭಾವದಿಂದ ಬಡವರಿಗೆ ದಾನ ಮಾಡುತ್ತಿರುತ್ತಾಳೆ. ಹಾಗಾಗಿ ಬಸವಣ್ಣವರು ಲಿಂಗಮ್ಮಳಿಗೆ ದಾನಮ್ಮ ಎಂದು ಬಿರುದನ್ನು ಕೊಟ್ಟರು. ಅವತ್ತಿನಿಂದ ಲಿಂಗಮ್ಮ ದಾನಮ್ಮಳೆಂದೇ ಹೆಸರುವಾಸಿಯಾಗಿದ್ದಾಳೆ. ಗೈಸ್, ನಾನೀಗ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಇದೆಲ್ಲ ಇದೆ ದೇವಸ್ಥಾನ. ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗೋಣ. ನಾವು ಕರೆಕ್ಟ್ ಇಲ್ಲಿ ಪೂಜೆ ಆಗೋ ಟೈಮ್ಗೆ ಬಂದಿದ್ದೇವೆ. ಪೂಜೆಗೆ ನಾವು ಅಟೆಂಡ್ ಆಗೋಣ. ಬನ್ನಿರಿ. ದಾನಮ್ಮ ಗುಡ್ಡಾಪುರದಲ್ಲಿ ತನ್ನ ಪತಿಯೊಡನೆ ಸೋಮೇಶ್ವರನಾಥ ದೇವಸ್ಥಾನದಲ್ಲಿ ನೆಲೆಸುತ್ತಾಳೆ. ಅಲ್ಲಿಯೇ ಜನರಿಗೆ ದಾನ ಧರ್ಮ ವಚನ ಉಪದೇಶ ಮಾಡುತ್ತಾಳೆ. ಜನರ ಸಮಸ್ಯೆಗಳನ್ನು ಪರಿಹರಿಸುತ್ತಾಳೆ. ದಾನಮ್ಮಳ ಸಮಾಧಿ ಸ್ಥಳದಲ್ಲಿ ಯಾದವ ವಂಶದ ಮಹಾದೇವರಾಜ ಅರಸು ಸಾಯಿನಾಥ್ ಮಾಂಡ್ಲಿಕರು ದಾನಮ್ಮ ದೇವಿಯ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ. ಪ್ರತಿ ವರ್ಷ ಛಟ್ಟಿ ಅಮಾವಾಸ್ಯೆಯ ದಿನ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಪ್ರತಿನಿತ್ಯ ತ್ರಿಕಾಲ ಪೂಜೆಯನ್ನು ಮಾಡುತ್ತಾರೆ. ಅಂದರೆ ಮಾರ್ನಿಂಗ್ ಚೈಲ್ಡ್ಹುಡ್, ಆಫ್ಟರ್ನೂನ್ ಅಡಲ್ಟ್ಹುಡ್ ಮತ್ತು ಈವ್ನಿಂಗ್ ಏಜ್ಡ್ ಅಂದರೆ ಓಲ್ಡ್ ಏಜ್, ಈ ಥರ ಪೂಜೆಯನ್ನು ಮಾಡುತ್ತಾರೆ.
ಹೊಸ ದಾಸೋಹವನ್ನು ನಿರ್ಮಿಸಿದ್ದಾರೆ. ಹೊಸ ದಾಸೋಹ ಕಡೆ ಹೋಗಲು ಬಸ್ ಸೌಲಭ್ಯವೂ ಕೂಡ ಇದೆ. ನಾನೀಗ ದಾನಮ್ಮ ದೇವಿಯ ದರ್ಶನವನ್ನು ಪಡೆದುಕೊಂಡು ಬೆಟ್ಟರ್ ಪಾರ್ಕಿಂಗ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆಯೂ ಕೂಡ ಇದೆ. ಈಗ 1:30 ಆಗಿದೆ. 3 ಗಂಟೆ ತನಕ ಅನ್ನಪ್ರಸಾದ ಶುರು ಇರುತ್ತೆ ಅಂತ ಹೇಳಿದ್ದಾರೆ. ದೇವಸ್ಥಾನದ ಮುಂದುಗಡೆ ಇಲ್ಲಿಯೇ ಅನ್ನಪ್ರಸಾದದ ವ್ಯವಸ್ಥೆ ಇತ್ತು, ಬಟ್ ಈಗ ಹೊಸದಾಗಿ ನಿರ್ಮಿಸಿದ್ದಾರೆ. ಆ ಕಡೆಗೆ ಹೋಗೋಣ ಬನ್ನಿರಿ. ಇದೇ ನೋಡಿ ಹೊಸ ದಾಸೋಹ ಭವನ. ಹೊರಗಡೆ ಬಂದ್ವಿ. ಇಲ್ಲಿಂದ ನಾವು ಉಚ್ಚಂಡಿ ದರಿದೇವರ ದೇವಸ್ಥಾನಕ್ಕೆ ಹೋಗುವರಿದ್ದೇವೆ. ಇಲ್ಲಿಂದ ಅರೌಂಡ್ 120 ಕಿಲೋಮೀಟರ್ ಆಗ್ಬೋದು. ಸೊ ಬನ್ನಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ನಾನೀಗ ದರಿದೇವರ ದೇವಸ್ಥಾನವನ್ನು ತಲುಪಿದ್ದೇನೆ. ಸೊ ಇಲ್ಲಿ ನೋಡಿ, ಇದುವೇ ದೇವಸ್ಥಾನ. ಬನ್ನಿರಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬರೋಣ. ಈ ದೇವಸ್ಥಾನವು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿದೆ. ಸೊ ಹಾಗಾಗಿ ಕರ್ನಾಟಕದಿಂದ ಕೂಡ ಹಾಗೂ ಮಹಾರಾಷ್ಟ್ರದಿಂದ ಕೂಡ 2 ರಾಜ್ಯದಿಂದ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಯಾರೂ ಜನರೇ ಇಲ್ಲ. ಯಾಕಿವತ್ತು ಮೇ ಬಿ ದೇವರು ವಾರ ಕೂಡ ಇಲ್ಲ, ಹಾಲಿಡೇ ಕೂಡ ಇಲ್ಲ. ಸೊ ಹಾಗಾಗಿ ಯಾರೂ ಇಲ್ಲ ಅನಿಸುತ್ತೆ. ಬಟ್ ದೇವರು ವಾರದ ದಿನ ಬಂದರೆ ಇಲ್ಲಿ ತುಂಬ ಜನ ಇರ್ತಾರೆ. ಮತ್ತೀಗ ಮಧ್ಯಾಹ್ನದ 3 ಗಂಟೆ ಕೂಡ ಆಗಿದೆ. ಇಂಥ ಬಿಸಿಲಲ್ಲಿ ಯಾರಿರಬೇಕು. ನಾನೀಗ ದೇವಸ್ಥಾನದ ಎಂಟ್ರೆನ್ಸ್ದಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಹೋಗಲು ಈ ರೀತಿಯಾಗಿ ಸ್ಟೆಪ್ಗಳನ್ನು ನಿರ್ಮಿಸಿದ್ದಾರೆ. ನನಗನ್ನಿಸುತ್ತೆ ಒಂದು ಅರೌಂಡ್ 400 ಸ್ಟೆಪ್ಗಳಿರ್ಬೋದು ಮೇಲ್ಗಡೆ ಹೋಗಲು. ಸೊ ಬನ್ನಿ, ಗುಡ್ಡಾಪುರದಲ್ಲಿ ತಿಂದು ಬಂದಿರುವಂತಹ ಪ್ರಸಾದ ಮೇಲ್ಗಡೆ ಹೋಗೋ ತನಕ ಎಲ್ಲವೂ ಕರಗುತ್ತದೆ ಅನಿಸುತ್ತೆ. ಎರಡನೆಯ ಮಹಾದ್ವಾರ. ಇಲ್ಲಿನ ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಇದೇನು ಸ್ಟೆಪ್ ಇದೆಯಲ್ಲ, ಜಾತ್ರೆಯ ಸಂದರ್ಭದಲ್ಲಿ ಪ್ರತಿ ಸ್ಟೆಪ್ಪಿಗೂ ಒಂದೊಂದು ತೆಂಗಿನಕಾಯಿಯನ್ನು ಒಡೆದಿರುತ್ತಾರೆ. ಅದರ ಜೊತೆಗೆ ಆ ಒಡೆದ ತೆಂಗಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವುದಿಲ್ಲ, ಇಲ್ಲಿಯೇ ಬಿಟ್ಟು ಹೋಗುತ್ತಾರೆ. ದರಿದೇವರಿಗೆ ದರ್ಯಪ್ಪ, ದರಿ ಮಹಾಕಾಲೇಶ್ವರ ಎಂತಲೂ ಕೂಡ ಭಕ್ತಾದಿಗಳು ಕರೆಯುತ್ತಾರೆ. ದರಿದೇವರು ಮಹಾಕಾಲನ ಒಂದು ಅವತಾರವಾಗಿದ್ದಾರೆ.
ಭಕ್ತಾದಿಗಳು ಹೇಳುವ ಪ್ರಕಾರ ಇಲ್ಲಿ ಮೂರ್ತಿ ಪೂಜೆ ಮಾಡಲ್ಲ, ದೇವರ ಬೆನ್ ಪೂಜೆ ಮಾಡುತ್ತಾರೆ. ಫ್ರೆಂಡ್ಸ್, ದರ್ಶನವನ್ನು ಪಡೆದುಕೊಂಡು ಹೊರಗಡೆ ಬಂದೆ. ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ಈ ರೀತಿಯಾಗಿ ಕಾಣಿಸುತ್ತದೆ. ಚೆನ್ನಾಗಿದೆ ವ್ಯೂ. ಆ ಕಡೆಗೆ ಒಂದು ಚಿಕ್ಕದಾದಂತಹ ಡ್ಯಾಮ್ನ ವ್ಯೂ. ಮತ್ತೆ ರಿನೋವೇಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ ಏನು ಮಾಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಬರೋದು ನಾನು ಇದು 3ನೇ ಸಲ. ಫಸ್ಟ್ ಸಲ ಬಂದಾಗ ನಾನು ತುಂಬ ಚಿಕ್ಕವಳಿದ್ದೆ, ನಮ್ಮ ಮೌಶಿ ಜೊತೆಗೆ ಬಂದಿದ್ದೆ. ಸೆಕೆಂಡ್ ಟೈಮ್ 2 ವರ್ಷಗಳ ಹಿಂದೆ ಬಂದಿದ್ದೆ. ಈಗ 3ನೇ ಟೈಮ್ ಇಲ್ಲಿಗೆ ಬಂದಿರೋದು. ಚೆನ್ನಾಗಿದೆ ನೇಚರ್ ವ್ಯೂ. ಸೊ ಇಲ್ಲಿಂದ ಮತ್ತೆ ನಾವು ಮೇಲ್ಗಡೆ ಹೋಗಬೇಕು. ವಾಚ್ ಟವರ್ ಹತ್ರ ಹೋಗಬೇಕಂದ್ರೆ ಒಳಗಡೆ ಹೋಗೋಕ್ಕೆ ಜಾಗ ಇದೆ ಎಲ್ಲೋ ಗೊತ್ತಿಲ್ಲ ನನಗೂ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಮೇಲ್ಗಡೆ ಹತ್ತುವುದು ನನಗಂತೂ ಈಗಲೇ ಸುಸ್ತಾಗಿದೆ. ಇಷ್ಟೇ ಗೊತ್ತಿದೆ. ಸೊ ಇಲ್ಲಿ ಇನ್ನೊಮ್ಮೆ ಕಾಡ್ತಾ ಇದ್ದಾರಲ್ಲ, ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ನಾನು ಇಲ್ಲಿಂದೇ ದೂರಿಂದಲೇ ತೋರಿಸ್ತೀನಿ. ಇದೆ ವಾಚ್ ಟವರ್. ದರಿದೇವರ ಅನ್ನದಾಸೋಹ ನಿಲಯ ಇಲ್ಲಿದೆ ನೋಡಿ. ಇದೆ ಪ್ರಸಾದಾಲಯ. ನಾನು ಗುಡ್ಡಾಪುರ ದಾನಮ್ಮ ದೇವಿಯ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಹಾಗಾಗಿ ಈಗ ನಾನು ಮತ್ತೊಮ್ಮೆ ಹೋಗುವುದಿಲ್ಲ. ಸೊ ಬನ್ನಿ ಮತ್ತೆ ಸ್ಟೆಪ್ಗಳನ್ನು ಇಳಿಯುತ್ತಾ ಕೆಳಗಡೆ ಹೋಗೋಣ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ನಾವು ಇನ್ನು ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮುಖಾಂತರ ತಪ್ಪದೆ ತಿಳಿಸಿ. ನೀವು ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದರೆ ಮಾಯಾಶ್ರೀ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.